ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ದಿನಚರಿಗಳೆಲ್ಲ ಶುರುವಾಗುತ್ತೆ. ಅದ್ರ ಜೊತೆ ನಮ್ಮ ಹೆಣ್ಮಕ್ಳದ್ದು ಮುಖ್ಯವಾದ ಕೆಲಸ ಅಂದರೆ ಅಡುಗೆ ಮಾಡೋದೇ ಅಲ್ವಾ. ಅದೇ ರೀತಿ ಇವತ್ತಿನ ಬೆಳಗ್ಗೆ ತಿಂಡಿ ಮಾಡೋಣ ಅಂತ ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೆ ಒಂದು ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ. ಎಲ್ಲಿ ಪಪ್ಪಾಯ? ಅಪ್ಪ ಕಿತ್ಕೊಟ್ಟಿಲ್ಲ ಯಾಕಂತ? ಹಾ ನೀನ್ ಕರ್ಕೊಂಡು ಹೋಗಿಲ್ವಾ? ಹಂಗ ಯಾಕೆ? ನಮ್ಮ ಹಾರುಷಿಗೆ ಕೆಳಗಡೆ ಅವ್ರ ಅಪ್ಪನ ಜೊತೆ ಹೋಗಿ ಕರ್ಬೇವಿನ ಸೊಪ್ಪು ಕಿಳಿಸ್ಕೊಂಬಾ ಅಂತ, ಹಾಗೆ ಒಂದು ಪಪ್ಪಾಯ ಎಲ್ಲ ಪಟ್ಟು ಹೊಡೆದಿತ್ತಲ್ವ ಅದು ಕಿತ್ಕೊಬಂದಿ ಅಂತ ಹೇಳಿದ್ದೆ. ಅದಕ್ಕೆ ತೊಗೊಂಡು ಬಂದಿದ್ದಾಳೆ. ಹಾಗೆ ಕೆಳಗಡೆ ಹೋದರೆ ಬೇಕ್ರಿಗೆ ಹೋಗ್ಬಿಟ್ಟು ಏನಾದ್ರು ತೆಗೆಸ್ಕೊಂಡು ಬರ್ತಾಳೆ. ಇವಳೇ ಹಠ ಮಾಡ್ಕೊಂಡು ಹೋಗ್ತಾಳೆ. ಹೋಗ್ಬಿಟ್ಟು ತೊಗೊಬಂದಿದ್ದು ಆದಮೇಲೆ ಅಪ್ಪನೇ ಕರ್ಕೊಂಡು ಹೋಗಿದ್ದು ಬೇಕ್ರಿಗೆ ಇದು ಕೊಡ್ಸೋದಕ್ಕೆ ಅಂತ ಹೇಳ್ತಾಳೆ. ನಾನು ಏನಾದ್ರು ಬೈತೀನಿ, ಜಂಕ್ ತಿಂತೀಯ ಅಂತ ಹೇಳ್ತೀನಿ ಅಂತ ಹೇಳಿಬಿಟ್ಟು ಇಲ್ಲ ಅಪ್ಪನೇ ಕರ್ಕೊಂಡು ಹೋಗಿದ್ದು ಅಂತ ಹೇಳ್ತಾಳೆ. ಇವಾಗ ತಿಂಡಿ ಜೊತೆಗೆ ಶಂಕರ್ಗೆ ಬಾಕ್ಸಿಗೂ ಮಧ್ಯಾಹ್ನಕ್ಕೂ ಊಟ ಬೇಕಲ್ವ ಅಂತ ಹೇಳಿ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಅನ್ನ ಎಲ್ಲ ಮಾಡ್ತಾ ಇದ್ದೆ. ಯಾಕಂದರೆ ಅವರು ಒನ್ ಟೈಮ್ ಒಂದೆರಡು ದೋಸೆ ತಿಂತಾರಷ್ಟೇ. ಅವ್ರು ದೋಸೆ ಏನು ಅಷ್ಟೊಂದು ಇಷ್ಟಪಡೋದಿಲ್ಲ. ಅದಕ್ಕೆ ಅಂತ ಬೆಳಗ್ಗೆ ಸ್ವಲ್ಪ ಅನ್ನ ಮುದ್ದೆ ಸಾರು ಎಲ್ಲ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಮಾಡ್ತಾ ಇದ್ದೆ. ನಮ್ಮ ಹಾರುಷಿ ನನಗೆ ಜಡೆ ಹಾಕಮ್ಮ ಅಂತೇಳಿ ಜಡೆ ಹಾಕ್ಸ್ಕೊಂಡಿದ್ದಾಳೆ. ನೋಡೋಣ ಅಂತ ನಾನು ಅದು ಎಣಿದ್ರೆ ಎಣಿಬೋದಾ ಅಂತ ಹೇಳಿ ಹಿಡಿದು ನೋಡಿದ್ರೆ ಹಿಂಗೆ ಬಂತು. ಮುಂದೆ ಎಲ್ಲ ಸ್ವಲ್ಪ ಹಾಗೆ ಇದೆ. ಇನ್ನೊಂದು 2 ತಿಂಗಳು ಹೋಗಬೇಕು, ಒಂದು ಸ್ವಲ್ಪ ಕೂದಲು ಬರುತ್ತೆ. ನಾನು ಸಾಯಂಕಾಲ ಬೆಳಗ್ಗೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಇದು ಆ್ಯಕ್ಚುಲಿ ಈ ವಿಡಿಯೋ ಮಾಡ್ಕೊಂಡಿದ್ದು ಲಾಸ್ಟ್ ವೀಕು ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಇನ್ನು ಹಾಗೆ ಮೆಣಸಿನ್ಕಾಯಿ ಧನಿಯಾ ಎಲ್ಲ ಒಣಗಾಕಿದ್ನಲ್ವ, ಅದನ್ನ ಮಿಷಿನ್ಗೆ ಹಾಕ್ಸ್ಕೊಂಡೇ ಬರಲಿಲ್ಲ. ಮನೆಯಲ್ಲೇ ಸ್ವಲ್ಪ ಮಿಕ್ಸಿಲಿ ಮಾಡ್ಕೊಂಡಿದ್ದೆ. ನಾನು ಸ್ವಲ್ಪ ಮಿಕ್ಸಿಲಿ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಸರಿ ಎಲ್ಲ ಹಾಕ್ಸ್ಕೊಂಬಂದ್ಬಿಡೋಣ, ಒಂದು 6 ತಿಂಗಳಾದರೂ ಬಂದೇ ಬರುತ್ತೆ ಅಂತ ಹೇಳಿ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯ್ದೆಲ್ಲ ಅದು ತೊಟ್ಟು ಬರುತ್ತಲ್ಲ ಅದೆಲ್ಲ ಕೀಳಬೇಕಿತ್ತು, ಅದನ್ನೆಲ್ಲ ಕಿತ್ತು ಎಲ್ಲ ರೆಡಿ ಮಾಡಿಕೊಂಡೆ ಮಧ್ಯಾಹ್ನ ಎಲ್ಲ. ಇನ್ನು ಶಂಕರ್ ಇವತ್ತು ನಾನು ಬರ್ತೀನಿ ಬೇಗ ಎಲ್ಲ ಹುರಿದಿಟ್ಕೊ, ನಾನು ಕರ್ಕೊಂಡು ಹೋಗ್ತೀನಿ ಸಾಯಂಕಾಲ ಮಿಷಿನ್ಗೆ ಅಂತ ಹೇಳಿದ್ರು. ಇನ್ನು ಅವ್ರು ಬರೋಷ್ಟರಲ್ಲಿ ಒಂದು 8 ಗಂಟೆ ಅಷ್ಟರಲ್ಲಿ ಬರ್ತಾರೆ. ಅಷ್ಟರಲ್ಲೆಲ್ಲ ಹುರಿದಿಟ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಹುರ್ಕೊಳ್ತಾ ಇದ್ದೆ. ನಂತರ ದೊಡ್ಡದು ಬಾಣಲಿ ಇಲ್ಲ, ಅದಕ್ಕೆ ಈ ಥರ ಪಾತ್ರೆಯಲ್ಲಿ ಇಟ್ಕೊಂಡು ಇದರಲ್ಲ 1-2 ಸಲ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಿಲಿ ಹಾಕೊಳ್ಳೋ ಬದಲು ಈ ರೀತಿ 1 kg ಆಗೋಷ್ಟು ಮಿಷಿನ್ಗೆ ಹಾಕ್ಸ್ಕೊಂಬಿಟ್ರೆ ಒಂದು 6 ತಿಂಗಳು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮನೆಗೆ ಆಗುತ್ತೆ. ಸಾಂಬಾರು ಪುಡಿ ಇದೆ, ಸಾಂಬಾರು ಪುಡಿನೂ ಹೋದ ಸಲ ಮಾಡಿಸ್ಕೊಂಡಿದ್ದು ಹಾಗೆ ಇದೆ, ಖಾಲಿನೇ ಆಗಿಲ್ಲ. ಅದು ಖಾಲಿ ಆದಮೇಲೆ ಮಾಡಿಸ್ಕೋಬೇಕು. ಅದಕ್ಕೆ ಈ ಸಲ ಸ್ವಲ್ಪನೇ ಮಾಡಿಸ್ಕೊಳ್ತಾ ಇದ್ದೀನಿ, ಒಂದು 6 ತಿಂಗಳಿಗೆ ಆಗೋಷ್ಟು ಅಂತ. ಅದರಲ್ಲಿ 1.5 kg ಇರಬೇಕೇನೋ ಧನಿಯಾ, 1 kg ಅಥವಾ 1.5 kg ಅಷ್ಟು ಇದೆ. ಅದನ್ನ 2 ಬ್ಯಾಚ್ ಮಾಡಿಕೊಂಡು ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಇದನ್ನು ಮೀಡಿಯಮ್ಸ್ ಹುರಿಯಿಟ್ಕೊಂಡೆ ಹುರ್ಕೊಳ್ತೀನಿ. ಇನ್ನು ಅದ್ರ ಜೊತೆಗೇ ಸ್ವಲ್ಪ ಅರ್ಶಿನದ ಕೊಂಬರುತ್ತಲ್ವ, ಅದನ್ನು ಕುಟ್ಬಿಟ್ಟು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೊಂಬನ್ನ ಕೆಲವರು ಸಪ್ರೇಟು ಹುರ್ಕೊಳ್ತಾರೆ. ನಾನು ಸ್ವಲ್ಪನೇ ಇದೆ ಅಲ್ವಾ, ಅದಕ್ಕೆ ಅಂತ ಹೇಳಿಬಿಟ್ಟು ಧನ್ಯಕ್ಕೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ.
ಮನೇಲಿ ಚಿಲ್ಲಿ ಪೌಡ್ರಿನೂ ಖಾಲಿ ಆಗಿಬಿಟ್ಟಿತ್ತು. ಸರಿ ಅದನ್ನು ಹಾಕ್ಸ್ಕೊಂಬರೋಣ ಅಂತ ತೊಗೊಂಡು ಬಂದೆ. ನಾನಿಲ್ಲಿ ಒಂದು 2 ಥರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕೆಲವರು ಒಂದು 3 ಥರ ಮೆಣಸಿನ್ಕಾಯಿ ಹಾಕ್ಕೊಳ್ತಾರೆ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಒಂದು ಅರ್ಧ kg ಇರ್ಬೋದು ಅಷ್ಟೇ. ಅದಕ್ಕೆ ಒಂದು 1/4 kg ಹಾಕೋಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅಂದರೆ ಕಲರ್ ಬರೋದಕ್ಕೆ. ನಾನು ಎರಡೂ ಅರ್ಧ kgನೇ ತೊಗೊಂಡು ಬಂದಿದ್ದೆ. ಬಟ್ ಮನೇಲಿ ಮಾಡಿದ್ನಲ್ವ, ಅದು ಸಿಕ್ಕಾಪಟ್ಟೆ ಕಲರ್ ಬಂದುಬಿಡುತ್ತೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಅರ್ಧ ತೆಗ್ದಿಟ್ಬಿಟ್ಟು ಬ್ಯಾಡಗಿ ಮೆಣಸಿನ್ಕಾಯಿನ. ಧನಿಯಾ ಸ್ವಲ್ಪ ಬಿಸಿ ಇತ್ತಲ್ವ, ಹಾಗೆ ಅದು ಲಾಸ್ಟಲ್ಲಿ ಅರಿಶಿನ ಹಾಕ್ಕೊಂಡು ಹುರಿದಿದ್ದಲ್ವ ಅಂತ ಹೇಳಿ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡಿ ಕೆಳಗಡೆದೆಲ್ಲ ಮೇಲ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಬೇಗ ತಣ್ಣಗಾಗಲಿ ಅಂತ. ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದು ಚಮಚ ಎಣ್ಣೆನ ಮೆಣಸಿನ್ಕಾಯಿ ಮೇಲೆ ಹಾಕ್ಕೊಂಡು ಹುರ್ಕೊತಾರೆ, ಅಂದರೆ ಮನೇಲಿ ಘಾಟ್ ಬರಬಾರ್ದು ಅಂತ. ಅದು ನಾನು ಎಣ್ಣೆ ಏನು ಹಾಕ್ಕೊಳ್ತಾ ಇಲ್ಲ, ಹಾಗೆ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಹಾಕಿದ್ರೆ ಏನು ಗೊತ್ತಾ, ಅದು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಹುಳ ಬರೋ ಥರ ಹಾಕ್ಬಿಡುತ್ತೆ. ಅದಕ್ಕೆ ಬೇಡ ಅಂತ ಹೇಳಿ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಮೆಣಸಿನ್ಕಾಯಿ ತೊಟ್ಟನ್ನ ಕಂಪ್ಲೀಟಾಗಿ ಏನು ತೆಗ್ದಿಲ್ಲ, ಅದು ದಿಂಡೆಲ್ಲ ಇರುತ್ತಲ್ಲ ಹಾಗೆ ಬಿಟ್ಬಿಟ್ಟಿದ್ದೀನಿ. ಅದನ್ನು ಹಾಕ್ತಾರೆ, ಏನಾಗಲ್ಲ. ಅದಕ್ಕೆ ನನಗೆ ಗುಂಟೂರು ಮೆಣಸಿನ್ಕಾಯಿ ಖಾರ ಇರುತ್ತಲ್ವ, ಇದು ಒಂದೇ ಸಾಕಂತ ಹೇಳಿ ಇಷ್ಟು ಮಾತ್ರ ಮಾಡಿಸ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಘಾಟ್ ಬರುತ್ತೆ ಋಷಿ. ಇವಾಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ತೊಟ್ಟನೆಲ್ಲ ಕಂಪ್ಲೀಟಾಗಿ ತೆಗೆದುಬಿಟ್ಟಿದ್ದೀನಿ. ಅದಾದಷ್ಟು ಮಾತ್ರ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿದಾಗೂ ಸ್ವಲ್ಪ ಮೀಡಿಯಮ್ ಕಲ್ಲರೇ ಬಂತು. ಜಾಸ್ತಿ ಕಲ್ಲರ್ ಬೇಡ ಅಂದರೆ ಇದರಿಂದನೂ ಸ್ವಲ್ಪ ತೆಗೆದುಬಿಡ್ಬೋದು. ನಾನು ಮೀಡಿಯಮ್ ಆಗಿದೆ ಅಂತ ಹೇಳಿ ಇದನ್ನೂ ಹಾಕಿದೆ. ನಾನು ಮನೆಯಲ್ಲೇ ಒಂದು ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೆ, ಅದಕ್ಕೆ ನಾನು ಜಾಸ್ತಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ. ಅದು ಸ್ವಲ್ಪ ಜಾಸ್ತಿ ಕಲ್ಲರ್ ಬಂದುಬಿಟ್ಟಿತ್ತು, ಅಂದರೆ ಮಾಮೂಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ವ, ಆ ಥರ ಆಗಿಬಿಟ್ಟಿತ್ತು. ಸರಿ, ಇದಕ್ಕೆ ಅಷ್ಟೊಂದು ಕಲ್ಲರ್ ಬೇಡ ಅಂತ ಹೇಳಿ ನಾನು ಮುಂಚೆ ಎಷ್ಟು ಹಾಕ್ಕೊಂಡಿದ್ದೆ ಅದರಲ್ಲಿ ಅರ್ಧ ತೆಗೆದ್ಬಿಟ್ಟು ಇವಾಗ ನಾನು ಖಾರ ಮೆಣಸಿನ್ಕಾಯಿ ಎಷ್ಟು ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. ನಾನು ಸರಿ, ಅದು ಯಾವಾಗಾರ ಕಬಾಬ್ ಮಾಡಿದ್ರೆ ಅದು ಆಗುತ್ತೆ, ಕಲ್ಲರ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಮಿಕ್ಕಿದ ಮೆಣಸಿನ್ಕಾಯಿನಲ್ಲಿ ಖಾರದ ಪುಡಿ ಮಾಡ್ಕೊಂಬರೋಣ ಅಂತ ಎಲ್ಲ ಹುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಅಂದರೆ ಇದು ಮಟನ್ ಸಾರಿಗೆಲ್ಲ ಹಾಕೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಮಾಡಿಸ್ಕೊಳ್ತಾ ಇದ್ದೀನಿ. ಎರಡು ಮೆಣಸಿನ್ಕಾಯಿನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ತೀನಿ. ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾಗೋಷ್ಟರಲ್ಲಿ ಶಂಕರು ಕೂಡ ಬರ್ತಾರೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಮೆಣಸಿನ್ಕಾಯಿ ಹುರಿತಾ ಇದ್ನಲ್ವ, ಅದ್ರದ್ದು ಮೆಣಸಿನ್ಕಾಯಿ ಘಾಟ್ ಬರ್ತಾಯಿತ್ತು ಮನೇಲೆಲ್ಲ. ಅದಕ್ಕೆ ಹಾರುಷಿಗೆ ನೀನು ಆಚೆ ಹೋಗಿ ನಿಂತ್ಕೋ, ಘಾಟ್ ಬರುತ್ತೆ ಅಂತ ಹೇಳಿ ಅವಳನ್ನ ಆಚೆ ನಿಲ್ಲಿಸಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ, ಯಾಕಂದರೆ ಗಾಡೀಲಿ ಹೋಗ್ತಿರೋದಲ್ವ, ಸೇಫ್ಟಿಯಾಗಿರಬೇಕು, ಏನಾರ ಚೆಲ್ಲೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಈ ಥರ ಒಂದು ದೊಡ್ಡ ಚೀಲಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಬಾಕ್ಸಲ್ಲಿ ಧನಿಯಾ, ಇನ್ನೊಂದು ಪಾತ್ರೆಯಲ್ಲಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಗಾಡಿ ಹತ್ರ ಇಲ್ಲಿ ಮುಖ ತೋರಿಸು. ಇದು ಕ್ಲಿಪ್ ಹಾಕ್ಕೋಬೇಕಿತ್ತು, ಹಂಗೆ ಬಂದಿದೆಯಾ? ಸರಿ, ಈಗ ಹಾಕೋ ಮುಖಕ್ಕೆ. ಹಿಂದೆ ಕುತ್ಕೊಬಿಡು.
ಶಂಕರ್ ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಫೋನ್ ಮಾಡಿದ್ರು, ಬಂದಿದ್ದೀನಿ ಬಾ ಕೆಳಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ. ಸರಿ ಟೈಮ್ ಆಗಿಬಿಡುತ್ತೆ ಅಂತೇಳಿ ನಾವು ಹಾಗೆ ಬಂದ್ವಿ. ಚಲೋ ಯಾರ ಈ ಕಡೆ ಕ್ಲೋಸ್ ಮಾಡ್ಬಿಟ್ಟು ನೋಡು. ಯಾಕೆ ಹಾಂ ನೋಡಿ ಮಿಷಿನ್ಗೆ ಹೋಗೋ ದಾರಿ ಮಧ್ಯದಲ್ಲ ಈ ಪಾರ್ಕ್ ಬರುತ್ತೆ. ಈ ಪಾರ್ಕ್ ಓಪನ್ ಇತ್ತು, ಇನ್ನೆಲ್ಲ ವಾಕ್ ಮಾಡ್ತಾಯಿದ್ರು, ಆಟಾಡ್ತಾಯಿದ್ರು. ಅದನ್ನ ನೋಡ್ಬಿಟ್ಟು ನಮ್ಮ ಆರುಷಿ ಹಠ ಮಾಡಿಕೊಂಡು ಪಾರ್ಕ್ ಹತ್ರ ಬಂದಿದ್ದಾಳೆ. ಆಟಾಡ್ಕೊಂಡು ಹೋಗಬೇಕು, ನನ್ನ ಪ್ಲೇ ಏರಿಯಾಗೆ ಹೋಗಬೇಕು ಅಂತ. ಅದು ನಿನ್ನ ಕ್ಲೋಸ್ ಮಾಡ್ತಾಯಿದ್ರು ಪಾರ್ಕ್ನು. ಸರಿ ಅಂತ ಹೇಳಿ ಒಂದು 10-15 ನಿಮಿಷ ಆಟಾಡ್ಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಇಷ್ಟೊತ್ತಲ್ಲಿ ಬಂದರೆ ಖಾಲಿ ಇರುತ್ತೆ ಶಂಕರ್, ಇವಳಿಗೆ ಆಟಾಡೋದಕ್ಕೆ ಬೆಸ್ಟು. ಅದೇ ಬೆಸ್ಟ್ ಇದೇ ಟೈಮು, ಒಂದು ಹಾಫ್ ಆನ್ ಅವರ್ ಆಟಾಡ್ಕೊಂಡು ಹೋಗ್ಬೋದು, ಖಾಲಿ ಇರುತ್ತೆ. ಅಷ್ಟೇ, ನಾಳೆ ಇವಾಗ ಟೈಮ್ ಆಯಿತು, ಮಿಷಿನ್ಗೆ ಹೋಗ್ಬೇಕು ನಾನು. ಶಾಪಿಂಗ್ ಬೇಡವಾ? ಶಾಪಿಂಗ್ ವಿಲ್ ಕಮ್ ಟುಮಾರೋ. ಆಯಿತು ಬಿಡು, ಹೋಗಿ, ನಾಳೆ ಏನೂ ಕೊಡ್ಸಲ್ಲ ಅಪ್ಪ. ನಂಗೆಲ್ಲಿ ಅರ್ಷಿ ಕೊಡು ನಂಗೆ. ರಿಯಲಿ ಯು ಗೋನಾ ಗಿವ್ ಮೀ? ಕೊಡ್ತೀಯಾ ನನಗೆ? ನಾನು ಅಲ್ಲಿ ಒಳಗಡೆ ಧನ್ಯ ಮತ್ತು ಮೆಣಸಿನ್ಕಾಯಿ ಹಾಕ್ತಾ ಇದ್ರೆ, ಇಲ್ಲಿ ಅಪ್ಪ ಮಗಳು ಆಚೆಗಡೆ ಗ್ಯಾಪಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮ್ ತೊಗೊಂಬಂದು ತಿಂತಾ ಇದ್ದಾರೆ. ಸುಮ್ಮನೆ ತಿನ್ನಿ. ಇನ್ನು ಮಿಷಿನ್ಗೆ ಅದೆಲ್ಲ ಹಾಕ್ಸ್ಕೊಂಡು ಬರೋಷ್ಟರಲ್ಲಿ 9 ಗಂಟೆ ಆಗೋಯಿತು. ಹಾಗೆ ನಾನು ಬೆಳಗ್ಗೆ ಸ್ವಲ್ಪ ಹುಳ್ಳಿಕಾಳು ನೆನೆಸಿದ್ದೆ ಮೊಳಕೆ ಕಟ್ಟೋಣ ಅಂತ. ಸರಿ ಇವಾಗ ಅದೊಂದು ಸ್ವಲ್ಪ ಪಲ್ಯನೋ ಅಥವಾ ಬಸ್ಸಾರೋ ಏನಾರು ಮಾಡೋಣ ಅಂತ ಹೇಳಿಬಿಟ್ಟು ಅರ್ಧ ಮಾತ್ರ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದನ್ನು ಮೊಳಕೆ ಕಟ್ಟಿ ಎತ್ತಿಟ್ಕೊಳ್ತೀನಿ. ಇನ್ನು ಊಟ ಎಲ್ಲ ಮುಗಿಸಿ ಅದು ಪೌಡರ್ ಹಾಕ್ಸ್ಕೊಂಬಂದಿದ್ದೀನಲ್ವ, ಅದೆಲ್ಲ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಜಡಿ ಹಿಡಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೇಕು. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.